ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ನಾನು ಯಾವತ್ತೂ ಕೂಡ ಮಿಷಿನ್ನ ಹೊರಗಡೆ ತೊಗೊಂಡೋಗಿ ರೆಡಿ ಮಾಡಿಸಿಲ್ಲ. ನನ್ನ ಮಿಷಿನ್ಗಳು ಯಾವತ್ತೂ ಕೂಡ ಕಂಪ್ಲೇಂಟ್ ಕೂಡ ಬಂದಿಲ್ಲ. ನಾನೇ ರೆಡಿ ಮಾಡ್ಕೋತೀನಿ. ನಾನು ಯಾವ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಯಾವ ರೀತಿ ಎಲ್ಲ ಮಿಷಿನ್ನ ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ನನ್ನ ಹತ್ರ 4-5 ಮಿಷಿನ್ ಇದೆ. ನಾವೊಂದು 4-5 ಜನ ಕೆಲಸನ ಮಾಡ್ತೀವಿ. ನಾನು ಈ ರೀತಿ ತಿಂಗ್ಳಿಗೆ ಒಂದು ಸಲ ಈ ರೀತಿ ಮಿಷಿನೆಲ್ಲ ಬಿಚ್ಚಿ ನಾನೇ ಕ್ಲೀನ್ ಮಾಡ್ಕೋತೀನಿ. ನೋಡಿ ಯಾವ ರೀತಿ ಎಲ್ಲ ಗಲೀಜಿದೆ ಅಂತ. ಈ ರೀತಿ ಎಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಷಿನ್ ಕೂಡ ಕಂಪ್ಲೇಂಟ್ ಬರಲ್ಲ. ಮತ್ತು ಪದೇ ಪದೇ ನಾವು ರೆಡಿ ಮಾಡ್ಸೋಕೆ ಹೋಗುವಂಥ ಅವಶ್ಯಕತೆಯೂ ಇರಲ್ಲ. ನಾನಂತೂ ಇತ್ತೀಚೆಗೆ ನನ್ನ ಹತ್ರ ಇರುವಂಥ ಮಿಷಿನ್ಗಳೆಲ್ಲ ಸುಮಾರು ಒಂದು 8 ವರ್ಷ 10 ವರ್ಷ ಆಯಿತು ಈ ಮಿಷಿನ್ಗಳನ್ನ ತೊಗೊಂಡು. ನಾನು ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಬಂದಿಲ್ಲ. ನಾನು ಯಾವುದೇ ರೀತಿ ಹೊರಗಡೆ ತೊಗೊಂಡೋಗಿ ರೆಡಿನೂ ಕೂಡ ಮಾಡಿಸಲ್ಲ. ನಾನು ಈ ರೀತಿ ಎಲ್ಲ ನಾನೇ ಮಾಡ್ಕೋತೀನಿ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಿಷಿನ್ನ ಪಾರ್ಟ್ನೆಲ್ಲ ನೀಟಾಗಿ ಬಿಚ್ಚಿ ಇದನ್ನೆಲ್ಲ ನೀಟಾಗಿ ಒಂದು ಬ್ರಷ್ ತೊಗೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಒಳಗಡೆ ದಾರ ಎಲ್ಲ ಸಿಗಾಕೊಂಡಿರುತ್ತೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ನಾನು ಎಲ್ಲದಕ್ಕೂ ಕೂಡ ಆಯಿಲ್ನ ಹಾಕಿ ಎಲ್ಲದನ್ನು ಕೂಡ ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕಿ ನೀಟಾಗಿ ಒರೆಸಿಟ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಾವು ತಿಂಗಳಿಗೆ 15 ದಿವಸಕ್ಕೆ ನಮ್ಮ ಫ್ರೀ ಆದಾಗ ಈ ರೀತಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಆಯಿಲ್ನ ಹಾಕೋದ್ರಿಂದ ಕಂಪ್ಲೇಂಟ್ ಬರಲ್ಲ. ತುಂಬ ಕಡೆ ನಮಗೆ ಗೊತ್ತಿಲ್ಲದೇ ಡೈಲಿ ನಾವು ಕೆಲಸ ಮಾಡೋದ್ರಿಂದ ಎಲ್ಲ ಹೋಗಿ ಗಲೀಜೆಲ್ಲ ಕೂತ್ಬಿಟ್ಟಿರುತ್ತೆ, ಬಟ್ಟೆದು ಧೂಳೆಲ್ಲ ಇರುತ್ತೆ. ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರಲ್ಲ. ನಾವು ಕ್ಲೀನ್ ಮಾಡ್ದೇ ನೀಟಾಗಿ ಪ್ರತಿನಿತ್ಯ ಅದರ ಸುಮ್ಮನೆ ಕೆಲಸ ಮಾಡ್ತಿರೋದ್ರಿಂದ ಅದೇನು ಮಾಡುತ್ತೆ, ಒಂದಕ್ಕೊಂದು ಗಲೀಜೆಲ್ಲ ನೀಟಾಗಿ ಸ್ಟ್ರಕ್ ಆಗಿಬಿಡುತ್ತೆ. ಎಲ್ಲದೂ ಕೂಡ ಸ್ಟ್ರಕ್ ಆಗಿ ಮಿಷಿನ್ ಪ್ರಾಬ್ಲಮ್ ಬರುತ್ತೆ. ಮತ್ತು ನಾವು ಅದನ್ನು ನಮ್ಗೆ ಗೊತ್ತಾಗ್ದೇ ಅಲ್ಲಿ ತಗೊಂಡೋಗಿ ರೆಡಿ ಮಾಡಿಸ್ಬೇಕಾಗತ್ತೆ. ನಾವು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಮಿಷಿನ್ ಕಂಪ್ಲೇಂಟು ಬರಲ್ಲ ಮತ್ತು ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ನಾನು ಆದಷ್ಟು ಇದೇ ರೀತಿ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೋತೀನಿ. ನನ್ನ ಮಿಷಿನಲ್ಲಿ ಕೇಸು ಬಾಬಿನು ಸಣ್ಣ ಪುಟ್ಟ ಐಟಮ್ ಹೋಗಿದ್ರೆ ಅದನ್ನು ನಾನೇ ತಂದು ಫಿಟ್ ಮಾಡ್ಕೋತೀನಿ. ನಾನು ಯಾವುದೇ ರೀತಿ ಹೊರಗಡೆ ಹೋಗಿ ರೆಡಿ ಮಾಡಿಸಲ್ಲ. ನೀವು ಕೂಡ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ, ಈ ರೀತಿ ಎಲ್ಲ ನೀಟಾಗಿ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಷಿನ್ ತುಂಬ ಬಾಳಿಕೆ ಬರುತ್ತೆ ಮತ್ತು ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಬರಲ್ಲ. ನಾವು ಒಂದು ಸಲ ತೊಗೊಂಡೋದ್ರೆ ಸಿಂಪಲಾಗಿ ಏನು ಹೋಗಿಲ್ಲ ಅಂದರೂ ಕೂಡ ಅವರು ಇದೇ ರೀತಿ ಮಾಡಿ ಅದಕ್ಕೆ ಒಂದು 500 ರೂಪಾಯಿ 600 ರೂಪಾಯಿ ಅಮೌಂಟ್ನ ತೊಗೋತಾರೆ. ಅದರ ಬದಲು ನಾವೇ ಈ ರೀತಿ ನೀಟಾಗಿ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಅಮೌಂಟು ಸೇವ್ ಆಗುತ್ತೆ. ಇವಾಗ ನನ್ನ ಹತ್ರ 4-5 ಮಿಷಿನ್ ಇದೆ. ಒಂದು ಮಿಷಿನಿಗೆ 500 ರೂಪಾಯಿ ಅಂದರೆ 2000-3000 ರೂಪಾಯಿ ನನಗೆ ಅಮೌಂಟ್ ಬೇಕಾಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿ ಎಲ್ಲ ನೀಟಾಗಿ ತಿಂಗ್ಳಿಗೆ ಒಂದು ಸಲನೋ ಯಾವಾಗಲೂ ನನಗೆ ಯಾವಾಗ ಫ್ರೀ ಟೈಮು ಬಟ್ಟೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ ಆವಾಗ ನಾನು ಈ ರೀತಿ ದಿನಕ್ಕೆ 1 ಮಿಷಿನು ಇಲ್ಲ 2 ಮಿಷಿನು ಕ್ಲೀನ್ ಮಾಡಿ ಈ ರೀತಿ ಆಯಿಲೆಲ್ಲ ಹಾಕ್ಕೊಂಡು ನೀಟಾಗಿ ಇಟ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಕೆಲಸ ಮಾಡೋರಾದರೂ ಅಷ್ಟೇ ಈ ರೀತಿ ಎಲ್ಲ ಆಯಿಲ್ ಹಾಕಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಲೀಜ್ ಇರಲ್ಲ. ಆ ರೀತಿ ಇದ್ದಾಗ ಮಿಷಿನ್ ಕಂಪ್ಲೇಂಟ್ ಕೂಡ ಬರಲ್ಲ. ನಾವು ದಿನನಿತ್ಯ ಸುಮ್ಮನೆ ಕೆಲಸನ ಮಾಡ್ತೀವಿ, ಅದನ್ನು ಕ್ಲೀನೇ ಮಾಡಲ್ಲ ಅಂದಾಗ ಒಳಗಡೆ ಎಲ್ಲ ಗೊತ್ತಿರಲ್ಲ, ನಮಗೆ ಗೊತ್ತಿಲ್ಲದೇ ತುಂಬ ಅಂದರೆ ತುಂಬಾ ಗಲೀಜಾಗಿರುತ್ತೆ. ಎಲ್ಲದೂ ಕೂಡ ನೀಟಾಗಿ ಗಂಟಾಕೊಂಡು ರೀತಿ ಆಗಿಬಿಟ್ಟಿರುತ್ತೆ. ನೋಡಿ ಎಷ್ಟೊಂದಿದೆ ಅಂತ ಈ ರೀತಿ ಎಲ್ಲ ಆಗಿಬಿಟ್ಟಿರುತ್ತೆ. ಈ ರೀತಿ ಎಲ್ಲ ಆದಾಗ ನಮಗೆ ಗೊತ್ತಿಲ್ಲದೇ ಸೂಜಿ ಹೋಗಿ ತಡ್ಕೊಳ್ಳೋದು, ಕಂಪ್ಲೇಂಟ್ ಆಗೋದು ಮತ್ತು ಮಿಷಿನೇ ಸ್ಟ್ರಕ್ ಆಗಿಬಿಡೋದು ಈ ರೀತಿ ಎಲ್ಲ ಆಗುತ್ತೆ. ನಮಗೆ ಗೊತ್ತಿರಲ್ಲ, ಕೆಲವೊಂದು ಸಲ ದಾರ ಒಳಗಡೆ ಎಲ್ಲ ಗಂಟಾಕೊಂಡು ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವಾಗವಾಗ ಈ ರೀತಿ ಎಲ್ಲ ನೋಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮಿಷಿನ್ ಯಾವುದೇ ರೀತಿ ಕಂಪ್ಲೇಂಟ್ ಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಕಂಪ್ಲೇಂಟೇ ಬರಲ್ಲ. ನನಗೂ ಕೂಡ ಕಂಪ್ಲೇಂಟೇ ಬಂದಿಲ್ಲ ಯಾವುದು ಕೂಡ. ಸಣ್ಣ ಪುಟ್ಟ ಐಟಮ್ ಏನಾದ್ರು ಹೋಗಿದ್ರೆ ನಾನೇ ತಂದು ಹಾಕೋತೀನಿ. ಈ ಮಿಷಿನ್ಗಳೆಲ್ಲ ತುಂಬ ವರ್ಷ ಆಯಿತು ನಾನು ಕೆಲಸ ಮಾಡ್ತಿದ್ದೀನಿ, ನನಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ನಾನು ನೀಟಾಗಿ ಈ ರೀತಿ ಎಲ್ಲದನ್ನು ಕೂಡ ನಾನೇ ಮಾಡ್ಕೋತೀನಿ. ನೋಡಿ ಎಷ್ಟೊಂದೆಲ್ಲ ಗಲೀಜಿದೆ. ಫ್ರೀ ಇದ್ದಾಗ ನಮ್ಮ ಮನೆಯವರು ನಾನು ಇಬ್ಬರು ಸೇರಿಕೊಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತೀವಿ. ಕಂಪ್ಯೂಟ್ರ್ ಮಿಷಿನಿಂದ ಕೂಡ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ ನನಗೆ ಫ್ರೀ ಟೈಮ್ ಸಿಕ್ಕಾಗ. ಬೆಳಗ್ಗೆ ಟೈಮ್ ಅಂತೂ ಆಗಲ್ಲ, ರಾತ್ರಿ ಟೈಮೇ ಆದಷ್ಟು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೋತೀವಿ. ನೋಡಿ ಇನ್ನೊಂದು ಮಿಷಿನ್ನ ತೆಗಿತಿದ್ದೀನಿ, ಎಷ್ಟೊಂದು ಗಲೀಜಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆ, ಎಷ್ಟೊಂದು ಧೂಳಿದೆ ಅಂತ. ಈ ರೀತಿ ಇದ್ದಾಗ ಕೆಲವೊಂದು ಸಲ ನಮಗೇನೆ ಗೊತ್ತಿರಲ್ಲ ಮಿಷಿನು ಇದಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಎಷ್ಟೋ ಜನ ಗೊತ್ತಿರಲ್ಲ, ಸ್ಟಕ್ ಆಗಿಬಿಟ್ಟಿದೆ. ಕೆಲವೊಬ್ರು ಏನು ಮಾಡ್ತೀರಾ, ಡೈಲಿ ಮನೇಲಿ ಕೆಲಸ ಮಾಡುವಂಥವ್ರು ಗೊತ್ತಾಗಲ್ಲ ನಿಮಗೆ ಧೂಳು ಕೂತಿರೋದು, ಏನೋ ಪ್ರಾಬ್ಲಮ್ ಆಗಿದೆ ಅಂತ ತಗೊಂಡು ಹೋಗ್ತೀರಾ. ಅದ್ರ ಬದಲು ಈ ರೀತಿ ಎಲ್ಲ ಆಯಿಲೆಲ್ಲ ಹಾಕ್ಕೊಂಡು ನೀವೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟೊಂದೆಲ್ಲ ಗಲೀಜಿದೆ ಅಂತ ನಮಗೆ ಗೊತ್ತಿರಲ್ಲ. ಕೆಲವೊಂದು ಸಲ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ನಾನು ಕೂಡ ತುಂಬ ಸಲ ಒಂದು ಸಣ್ಣದಾದ್ರೂ ಕೂಡ ಮಿಷಿನ್ನ ತಗೊಂಡು ಹೋಗ್ತಿದ್ದೆ. ಇವಾಗ ಇದನ್ನೆಲ್ಲ ನಾನೇ ಮಾಡ್ಕೋತೀನಿ. ನೀವು ಕೂಡ ಎಷ್ಟೋ ಜನ ಹೊಸ್ದಾಗಿ ಕಲ್ತಿರುವಂಥವ್ರು, ಇವಾಗ ಮಿಷಿನ್ ತಗೊಂಡಿರುವಂಥವ್ರು ಗೊತ್ತಾಗಲ್ಲ, ಏನು ಮಾಡ್ತೀರಾ, ಏನೋ ಕಂಪ್ಲೇಂಟ್ ಆಗಿದೆ, ಏನೋ ತಡಾಕತ್ತಿದೆ, ಏನೋ ಆಗ್ತಿಲ್ಲ ಅಂತ ನೀವು ತಗೊಂಡೋಗಿ ಕೊಡ್ತೀರಾ. ಅದ್ರ ಬದಲು ನೀವು ನೀಟಾಗಿ
ನೀಟಾಗಿ ಮನೆಯಲ್ಲೇ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಿಮಗೇ ತುಂಬಾ ಉಪಯೋಗ ಆಗುತ್ತೆ. ಈ ರೀತಿ ಎಲ್ಲ ಯಾವ್ಯಾವ ರೀತಿ ಇರುತ್ತೆ, ಯಾವ ರೀತಿ ಗಲೀಜಿದೆ, ಯಾವ್ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ನೀವು ಕೂಡ ಇದೇ ರೀತಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಮಿಷಿನ್ ಕೂಡ ಕಂಪ್ಲೇಂಟ್ ಬರಲ್ಲ. ಕೆಲವೊಬ್ಬರು 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಕೆಲಸ ಮಾಡ್ತಿರ್ತೀರ. ಮನೇಲಿ ಯೂಸ್ ಮಾಡ್ಕೊಳ್ಳೋವಂಥವ್ರು ಯಾವಾಗಲೂ ಒಂದ್ಸಲ ಕೆಲಸ ಮಾಡಿ ಇಟ್ಬಿಟ್ಟಿರ್ತೀರ, ಧೂಳು ಕೂತ್ಬಿಟ್ಟಿರುತ್ತೆ. ಆವಾಗ ಪುನಃ ಅದನ್ನು ತುಳಿದಾಗ ಈ ರೀತಿ ಎಲ್ಲ ಸ್ಟ್ರಕ್ ಆಗೋ ನೋಡಿ, ಎಷ್ಟೊಂದು ದಾರ ಎಲ್ಲ ಗಂಟಾಕೊಂಡಿದೆ ಅಂತ. ತುಂಬ ದಾರ ಎಲ್ಲ ಒಳಗಡೆ ಗಂಟಾಕೊಂಡು ಬಿಟ್ಟಿರುತ್ತೆ, ನಮಗೆ ಗೊತ್ತಾಗಲ್ಲ. ಅದನ್ನೆಲ್ಲ ನೀಟಾಗಿ ಉಲ್ಟಾ ಮಾಡಿ ನೋಡಿ, ಸ್ವಲ್ಪ ಆಯಲ್ನ ಹಾಕಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಿಷಿನ್ ಕೂಡ ಕಂಪ್ಲೇಂಟ್ ಬರಲ್ಲ. ನೀವು ಈ ರೀತಿ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಕೆಲಸ ಮಾಡಿ ನೋಡಿ. ಇವಾಗ ನಾನು ಎಲ್ಲ ಮಿಷಿನ್ನು ಕ್ಲೀನ್ ಮಾಡಿ ಆಯಲ್ ಮಾಡಿ ಇಟ್ಟಿದ್ದೀನಿ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಆಯಲ್ನ ಹಾಕಿದ್ದೀನಿ. ಬೆಳಗ್ಗೆ ಬಂದು ಅವ್ರು ಕೆಲಸ ಮಾಡಬೇಕಾದ್ರೆ ಗೊತ್ತಾಗಲ್ಲ ಕ್ಲೀನ್ ಮಾಡಿರೋದು, ಅವರು ಬಂದು ಮಿಷಿನ್ ಮೇಲೆ ಕೂತ್ಬಿಡ್ತಾರೆ ಅಂತ. ಆ ರೀತಿ ಎಲ್ಲದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಬಟ್ಟೆನ ಹಾಕಿ ಆಯಲ್ ಹಾಕಿದ್ದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅಂತ ಈ ರೀತಿ ಹಾಕಿದ್ದೀನಿ. ಆವಾಗ ಅವರು ಇನ್ನು ಸ್ವಲ್ಪ ಅದನ್ನು ಪೆಟ್ಲು ಮಾಡಿ ಸ್ವಲ್ಪ ತುಳಿದು ಮಿಷಿನ್ ಎಲ್ಲ ಒರೆಸಿ ಪುನಃ ಅವರು ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಈ ರೀತಿ ಎಲ್ಲ ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ನಮ್ಮ ಮಿಷಿನ್ನ ನಾವು ಕೆಲಸ ಮಾಡುವಂಥದ್ದನ್ನು ನಾವು ಆದಷ್ಟು ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಕಂಪ್ಲೇಂಟ್ ಬರಲ್ಲ. ಯಾವ ರೀತಿ ಬೇಕು ಆ ರೀತಿ ಎಲ್ಲ ತುಳಿಯೋದು, ಹೆಂಗೆ ಬೇಕು ಹಂಗೆ ಇಟ್ಕೊಳ್ಳೋದು ಮನೇಲಿ ಕೂಡ ಆ ರೀತಿ ಮಾಡಬೇಡಿ. ನೀವು ಎಲ್ಲ ಕೆಲಸ ಮುಗಿದ್ಮೇಲೆ ಅದನ್ನು ನೀಟಾಗಿ ಅಪರೂಪಕ್ಕೆ ಕೆಲಸ ಮಾಡುವಂಥವ್ರು, ವಾರಕ್ಕೊಂದು ಬ್ಲೌಸು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋವಂಥವ್ರು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಲ್ನ ಹಾಕಿ ಒಂದು ಬಟ್ಟೆನ ಮುಚ್ಚಿಟ್ರೆ ಅದು ಧೂಳು ಆಗಲ್ಲ ಮತ್ತು ಕಂಪ್ಲೇಂಟು ಬರಲ್ಲ. ಧೂಳಿದ್ರೇ ಆದಷ್ಟು ಧೂಳಿದ್ರೆ ನಾವು ಡೈಲಿ ಕೆಲಸ ಮಾಡೋರಂತೂ ನಿಜವಾಗ್ಲೂ ಈ ರೀತಿ ತಿಂಗಳಿಗೊಂದ್ಸಲನಾದ್ರು ನೀವು ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಮಿಷಿನ್ ಕೂಡ ಕಂಪ್ಲೇಂಟ್ ಬರಲ್ಲ. ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ ಚೆನ್ನಾಗಿ ಅದು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ನೋಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಪದೇ ಪದೇ ತೊಗೊಂಡೋಗಿ ಅಮೌಂಟ್ನ ಕೊಡ್ತಿರ್ತೀರಾ, ಅಂಗಡಿಗೆ ತೊಗೊಂಡೋಗಿ ಖರ್ಚು ಮಾಡ್ತಿರ್ತೀರಾ. ಅದ್ರ ಬದಲು ಅದನ್ನು ನೀವೇ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ಕೂಡ ಅದು ಚೆನ್ನಾಗಿ ನೋಡ್ಕೊಳ್ಳುತ್ತೆ.